ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕಲಪನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಶರಣಪ್ಪ ಅಂತ. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್, ವ್ಯವಸ್ಥಾಪಕರು. ಹ್ಞೂ ಗ್ರಾಮೀಣ ಬ್ಯಾಂಕಲ್ಲಿ ರಿಟೈರ್ಡ್ ಆಗಿ ಸುಮಾರು ಈಗ ಆಲ್ರೆಡಿ ಒಂದು 10-11 ವರ್ಷ ಆಯಿತು. ಹೌದಲ್ಲ ಸರ್? ನಿಮಗೆ ಈ ತೋಟಗಾರಿಕೆ ಅಂದ್ರೆ ಭಾಳ ಖುಷಿ ತಮಗೆ. ಸುಮಾರು 11 ವರ್ಷ ನಿರಂತರವಾಗಿ ಸೇವೆ ಮಾಡ್ತಾನೆ ಇದ್ರಿ ಭೂಮಿ ತಾಯಿ. ಮೊದಲಿಂದಲೂ ಅಗ್ರಿಕಲ್ಚರ್ ಫ್ಯಾಮಿಲಿನ ನಾವು. ಹಾಗಾಗಿ ಮತ್ತೆ ಆಟೋಮೆಟಿಕಲಿ ಮತ್ತೆ ರಿಟೈರ್ ಆದಮೇಲೆ ಯಾವ್ದಕ್ಕಾರ ಹೋಗೋಣ ಅಂತ ನೋಡಿದ್ವಿ. ಯಾರು ಇದು ಮತ್ತೋಟ ಫೈನಾನ್ಸ್ ಅವು ಯಾರು ಕೇಳಿದ್ರು ಬೇಡ, ಗೋಲ್ಡ್ ಲೋನ್ ಎಲ್ಲ ಬೇಡ ಅಂದ್ರೆ ಬೇಡ, ನಮ್ಮದೇ ಹೊಲ ಇದ್ದಾಗ ಯಾಕೆ, ನಮ್ಗೆ 8 ಕಿಲೋಮೀಟ್ರ್ ದೂರ ಆಗುತ್ತೆ. ಒಟ್ಟಾರೆ ಎಷ್ಟು ಎಕರೆಗೆ ತೋಟ ಮಾಡಿದ್ದೀರಿ ಸರ್? 10 ಎಕರೆ ನೈಸರ್ಗಿಕವಾಗಿ ತೋಟಗಾರಿಕೆ ಮಾಡ್ತಾಯಿದ್ರಿ ತಾವು? ಯಾವುದೇ ರಸಗೊಬ್ಬರ ಕೊಟ್ಟಿಲ್ಲ. ನಿಮ್ಮ ಹೆಸರೇನಪ್ಪ? ಮೂರ್ತಿ ಅಪ್ಪರು. ಸ್ವಲ್ಪ ಈ ಕಡೆ ತೋರ್ಸಪ್ಪ ಹತ್ರದಿನ ಸರ್. ಈ ಕಡೆ ಸರಿ ಸರ್, ಈ ಕಡೆ ಕೊಡಿ, ಈ ಕಡೆ ಬಂದು. ಇದು ಗೊಬ್ಬರದ ಗಿಡ ಅಲ್ಲ ಸರ್? ಕ್ಲಿರ್ಸಿಡಿಯಾ ಅಂತಾರಲ್ಲ. ಕ್ಲಿರ್ಸಿಡಿಯಾ, ಇದು ಸೈಂಟಿಫಿಕ್ ನೇಮು ಕ್ಲಿರ್ಸಿಡಿಯಾ ಅಂತಾರಲ್ಲ ಸರ್. ಇದನ್ನು ಹಾಕಿರೋ ಪರ್ಪಸ್ ಏನು ಸರ್? ಇದು ಸಾಯಿಲ್ ಫರ್ಟಿಲಿಟಿ ಆಗಲಿ ಅಂತ, ಪ್ಲಸ್ ನೀರು ಕಡಿಮೆ ಬಿದ್ದಾಗಲೂ ನೈಟ್ರೋಜನ್ ಫಿಕ್ಸೇಷನ್ ಒಂದು ಕಡೆಗೆ. ಹೌದಾ ಸರ್? ಈಗ ಹೆಸರು ಹೇಳಂಗೆ ಇದು ಗೊಬ್ಬರದ ಗಿಡ, ಗೊಬ್ಬರ. ಈ ಭೂಮಿ ಬಿದ್ದಾಗ ಏನಕ್ಕಸ ಅಂತಂದರೆ ಈ ಎಲೆ ಉತ್ಕೃಷ್ಟವಾಗಿರ್ತಕ್ಕಂಥ ಫುಡ್ ಅಲ್ಲ ಅನ್ಸ ಮಣ್ಣಿನ ಜೀವಿಗೆ. ಇದರಲ್ಲಿ ಎಲ್ಲ ಪೋಷಕಾಂಶಗಳು ಸಿಗುತ್ತಿದ್ರಾಗೆ. ಫಾಸ್ಫರಸ್ಸು, ಪೊಟ್ಯಾಶ್ ಇರ್ಬೋದು. ಅಂದರೆ ಇದರಿಂದ ರಿಲೀಸ್ ಆಗುತ್ತೆ. ಹೌದಲ್ಲ ಸರ್? ಈ ಗೊಬ್ಬರ ಗಿಡ ಮಾಡೋ ಉದ್ದೇಶ, ಗೊಬ್ಬರ ಗಿಡ ಸೆಂಟ್ರಿಗೆ ಮಾಡ್ಕೊಂಡು ಒಂದು ಬಾಳೆ ಹಾಕಿಬಿಟ್ರು ಭಾರಿ ಒಳ್ಳೆಯದು. ಇಲ್ಲಿ ಬೈ ಚಾನ್ಸ್ ಏನಾದರೂ ತೋಟಗಾರಿಕೆ ಬೆಳೆನಲ್ಲಿ ನೀರು ಇಲ್ಲದೇ ಇದ್ದರೂ ತುಂಬ ಚೆನ್ನಾಗಿ ವರ್ಕೌಟ್ ಆಗತ್ತಿದ್ದು. ಕಡಿಮೆ ನೀರಿದ್ದರೂ ನಡೀತದೆ. ಇದ್ರ ಇನ್ನು ಸಫರ್ ಪಟ್ಟಿದ್ದಿರಲ್ಲ ಸರ್, ನೀರು ಇಲ್ದಲೆ. ಅದೇ ಪರ್ಪಸ್ ತಾನೇ ಹಾಕಿದ್ದು ನೀವು ಇದನ್ನು. ನೀರು ಕಡಿಮೆ ಐತಿ ಅಂತ ತಾನೇ ಇಲ್ಲಿ ಹಾಕಿರೋದು ನೀವು. ಇಲ್ಲಿ ಸುಮಾರು ಬೋರ್ ಇದ್ದರೂ ನೀರು ಕಡಿಮೆ ಅಲ್ಲ ಸರ್? ಸ್ವಲ್ಪ ಕಡಿಮೆ. ಭಯ ಶುರುವಾತು, ಬೇಡ ಈ ಥರ ಮೇಂಟೈನ್ ಮಾಡೋಣ ಅಂತ ಬಂದ್ರಿ, ನೈಸರ್ಗಿಕವಾಗಿರೋಣ ಅಂತಂದೇಳಿ. ಇದನ್ನು ಮಾಡೋದ್ರಿಂದ ಸುಮಾರು ನೀವು 15-20 ದಿವಸ ನೀರು ಕೊಡದೇ ಇದ್ದರೂ ಸುಧಾರಿಸುತ್ತಲ್ಲ ಸರ್ ತೋಟ. ಬಟ್ ಇದನ್ನು ಸೆಂಟ್ರಿ ತಂದುಬಿಟ್ರು ಭಾಳ ಒಳ್ಳೇದಾಕತ್ತು. ಕಲ್ಟಿವೇಷನ್ಗಾಗಿ ನಾವು ಇದು ಮಾಡಿದ್ವಿ ಅಷ್ಟೇ. ಅಲ್ಲ, ಏನಾಗಲ್ಲ, ಅದ್ರ ಪಕ್ಕ ಒಂದು ಬಾಳೆ ಹಾಕಿ ಅಂದರೆ ಒಂದಿಷ್ಟು ರಿಚ್ ಯಾವುದು ಪೊಟ್ಯಾಷಿಯಂ ಬಾಳೆಯಿಂದ. ಇದರಿಂದ ಏನು ಸಾರಜನಕನೂ ಸಿಗುತ್ತೆ, ಸಮಗ್ರ ಪೋಷಕಾಂಶನೂ ಇದರಿಂದ ಸಿಗುತ್ತೆ. ಇದು ಚೆನ್ನಾಗಿ ರಿಲೀಸ್ ಆಗ್ಬೇಕು ಇದರಿಂದ. ಇದು ಮಣ್ಣಿಗೆ ಬಿದ್ದು ಡೈಲ್ಯೂಟ್ ಆಗಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಚೆನ್ನಾಗಿ ಆಗಿಬಿಟ್ರೆ ಇದು ಎಷ್ಟು ವರ್ಷ ಗಿಡ ಸರ್? ಇದು 7-8 ವರ್ಷ. 8 ವರ್ಷದಿಂದ ಮಾಡ್ತಿದ್ದೀರಲ್ಲ ಸರ್? ನಮ್ಮ ಟ್ರೈನಿಂಗ್ಗೆ ಬಂದಿದ್ದೀರಿ ಹಿಂದೆ ನೀವು? ಸುಮಾರು ಒಂದು 8 ವರ್ಷದ ಹಿಂದೆ. ಗೌಡ್ರು ಇದ್ರಾಗಿತ್ತಲ್ಲ, ಈರಿನ ಗೌಡ್ರು. ಇದು ತೋರಣಸೇನಲ್ಲಿ ಆಂಜನೇಯ ದೇವಸ್ಥಾನ ಪಕ್ಕ. ಬೆಳಗ್ಗೆ ಒಂದು 10ರಿಂದ ಸಂಜೆ 5 ಗಂಟೆ ತನಕ, 5-6 ಗಂಟೆ ತನಕ ಇದ್ರಿ ತಾವು. ಇದು ಅರ್ಥ ಆತನಪ್ಪ ನಿಮಗೆ? ಸರ್. ಹೌದಿಲ್ಲ? ನೀರು ಕಡಿಮೆ ಇದ್ದು ವರ್ಕೌಟ್ ಆಗತ್ತಲ್ಲ? ನೀರು ಕಡಿಮೆ ಇದ್ದು ವರ್ಕೌಟ್ ಆಗತ್ತೆ ಸರ್. ಈಗ ಉತ್ತಮ ಅನಿಸ್ತು ನಿಮ್ಗೆ? ಈಗ ನೀರು ಕಡಿಮೆ ಇದ್ದರೂ ವರ್ಕೌಟ್ ಆಗತ್ತಿ ಅಂತ ಅನಿಸ್ತು ನಿಮಗೆ? ಈಗ ಸನ್ಲೈಟ್ ಎಕ್ಸ್ಪೋಸ್ ಕಡಿಮೆ ಆಗುತ್ತಲ್ಲ, ಹಂಗಾಗಿ ಆಟೋಮೆಟಿಕ್ ಸೂರ್ಯನ ಅತಿ ನೇರಳೆ ಕಿರಣಗಳು ಭೂಮಿ ಮೇಲೆ ಬೀಳಲ್ಲ. ಅಲ್ಲಿ ಸೂಕ್ಷ್ಮಾಣು ಜೀವಳ ಚಟುವಟಿಕೆ ಹಾಳಾಗಲ್ಲ. ಬಯೋಲಜಿಕಲ್ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸು, ಫಿಸಿಕಲ್ ಪ್ರಾಪರ್ಟೀಸು ಡ್ಯಾಮೇಜ್ ಆಗಲ್ಲ ಅಂತ. ಹೌದಾ ಸರ್? ಅತಿಯಾಗಿ ಉಳುಮೆ ಮಾಡೋ ಅವಶ್ಯಕತೆಯೂ ಬೀಳಲ್ಲ. ಹೌದಾ ಸರ್? ಒಂದಿಷ್ಟು ಬೇರು ಚೆನ್ನಾಗಿದೆ. ಇದು ಎಷ್ಟು ಸಲ ಪ್ರೂನಿಂಗ್ ಮಾಡಿಸಿ? ವರ್ಷಕ್ಕೆ ಎಷ್ಟು ಸಲ ಮಾಡ್ತೀವಿ? 2 ಸರಿ ಈಗ ಪ್ರೂನಿಂಗ್ ಮಾಡಿ ಎಷ್ಟು ದಿವಸ ಸರ್? ಇದು ಈಗ 3 ತಿಂಗಳು ಕಟಿಂಗ್ ಮಾಡಿ 3 ತಿಂಗಳಾತಲ್ಲ? 3 ತಿಂಗಳ ನಂತರ ಮತ್ತೆ ಬಂದತ್ತಲ್ಲ ಸರ್? 2 ಗಿಡದ ಅಂದರೆ ಪ್ರತಿ ಗಿಡಕ್ಕೂ ಹಾಕಿದಿರಲ್ಲ ಸರ್? ಹಾಕಿದ್ವಿ. ಕಡ್ಡಿ ಹಾಕಿದ್ರೆ ಬೀಜ ಹಾಕಿದ್ರಿ ಸರ್? ಎರಡನ್ನೂ ಮಾಡಿದ್ವಿ. ಎರಡನ್ನೂ ಮಾಡಿದ್ವಿ. ಒಟ್ಟಾರೆ ಎಷ್ಟು ಎಕರೆಗೆ ತೋಟ ಮಾಡಿರಿ ಸರ್? 10 ಎಕರ್ಸ್. 10 ಎಕರೆ. ಬಾರ್ಡ್ರಲ್ಲಿ ಜೀವಂತ ಬೇಲಿ ಮಾಡೋಕ್ಕೂ ಭಾಳ ಅನುಕೂಲ ಅಲ್ಲ ಸರ್ ಇದು? ಲೈಫ್ ಫೆನ್ಸಿಂಗ್ ಭಾಳ ಒಳ್ಳೇದಲ್ಲ ಸರ್? ಆ ತೋಟದಾಗ ಮಾಡಿದಿರಲ್ಲ ಸರ್? ಮಾಡಿದ್ವಿ. ಈಗ ನಿಮ್ಮ ತೋಟಗಳಲ್ಲಿ ಒಂದಿಷ್ಟು ಹಣ್ಣಿನ ಗಿಡ ಏನೇನು ಹಾಕಿದೆ ಸರ್?
ಸೀತಾಫಲ, ರಾಮಫಲ, ಹಾಂ ಲಕ್ಷ್ಮಣ ಫಲ, ಹಾಂ ಸರ್, ನಿಂಬೆ, ನಿಂಬೆ ಇದೆ, ಒಂದಿಷ್ಟು ಬಾಳೆ, ನೇರಳೆ ಇದೆ, ಬಾಳೆ ಇದೆ, ಹಾಂ ಸರ್, ಮತ್ತು ಇದು ಇದನ್ನ ಹಾಕಿದ್ದೀವಿ, ಬಟರ್ ಫ್ರೂಟ್ ಹಾಕಿದ್ದೀವಿ. ಬೆಣ್ಣೆ ಹಣ್ಣು ಏನು ಬಂದಿಲ್ಲ ನಮ್ಗೆ, ಬಂದಿಲ್ಲ. ಒಂದಿಷ್ಟು ವೆಲ್ವೆಟ್ ಬೀನ್ಸು ಕೂಡ ಹಾಕಿದ್ದೀರಿ ಇಲ್ಲಿ. ಭಾಳ ವರ್ಷ ಆತು ಮಾಡಕತ್ತೀನಿ. ಅದು ಕಂಟಿನ್ಯೂಸ್ ನಡೀತಾನೆ ಐತೆ. ನಡೀತಾನೆ. ತಮ್ಮಲ್ಲಿ ಬೀಜ ಏನಾದ್ರು ಸಿಗುತ್ತಾನ ಸ್ವಲ್ಪ? ಈಗ ಬರ್ತವೆ, ಈಗ ಜನವರಿಗೆ ಬೀಳುತ್ತಲ್ಲ ಅವಾಗ ಸಿಗುತ್ತಲ್ಲ. ಹಾಂ ಸರ್, ಈ ವಯಸ್ಸಲ್ಲೂ ಕೂಡ 71 ವರ್ಷ ತಮಗೆಲ್ಲ ಸರ್. ಈ ಕೆಲವರು ರಿಟೈರ್ಡ್ ಆದಮೇಲೆ ಸುಮ್ಮನೆ ಕಾಲ ದೊಳಿತಕ್ಕಂತಾರೆ ಭಾಳ ಯುಟಿಲಿ ಅಲ್ಲ, ಅಪಾರ್ಚುನಿಟಿ ಎಲ್ಲ ಸರ್ ತೊಡಗಿಸಿದ್ದೀರಿ ಕೃಷಿ ಜೀವಿ. ಅಲ್ಲ, ಈಗ ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಇತ್ತು, ಮತ್ತು ಹತ್ರ ಸಿಟಿಗೆ ಹತ್ರನೂ ಇತ್ತಲ್ಲ, ಕನ್ವೀನಿಯನ್ಸ್ ಆಗುತ್ತೆ ಅಂತಂದು ಇದನ್ನ ಇತ್ಲ ಬಂದ್ವಿ. ಎಷ್ಟು ಕಿಲೋಮೀಟ್ರ್ ದೂರದಿಂದ ಇಲ್ಲಿ ಬರ್ತೀರಿ ಸರ್ ನೀವು? 2 ಕಿಲೋಮೀಟ್ರ್ ಆಗುತ್ತೆ. ಬೈಕ್ ತಗೊಂಡು ಇದಾದು ಸ್ಕೂಟಿ ಹೊಡ್ಕೊಂಬರ್ತೀರಿ ತಾವೇ? ಬೆಳಗ್ಗೆ ಬಂದು ಸಂಜೆ ಹೋಗ್ತೀರಿ ಒಂದಿಷ್ಟೆಲ್ಲ ತೋಟ ಅಡ್ಡಾಡಿ? ಹೌದಾ ಸರ್? ಒಂದು ರೀತಿ ಮಾನಸಿಕ ನೆಮ್ಮದಿ ಅನ್ನೋದು ಭೂಮಿ ತಾಯಿ ಜೊತೆ ಸಂಪರ್ಕ ಇರೋದ್ರಿಂದ ಸಿಕ್ಕತ್ತಲ್ಲ ಸರ್. ಮಾನಸಿಕ ಗೊಂದಲಗಳಂತೂ ಇಲ್ಲ. ಎಂತ ಬೇರೆ ಏನು ಇದೇ ಇರಲ್ಲ. ಮರಗಳು ಬೇಕಾದ್ರೆ ಮಾತಾಡ್ಸ್ಬೋದು, ಹೋಗ್ಬೋದು ಅಷ್ಟೇ. ಹಂಗೆ ಮುಟ್ತಾ ಇದ್ರೆ ಮಾತಾಡ್ಸಿದಂಗೆ ಆಗತ್ತೆ, ಅವನ್ನ ಮಾತಾಡ್ಸ್ಕೊಂಡು ಹೋಗ್ಬೋದು. ಅದೇ ಗಿಡ ಮರಗಳನ್ನ ಈ ಮನುಷ್ಯನ ಸಂಪರ್ಕ ಕಡಿಮೆ ಮಾಡ್ಕೊಂಡು ಗಿಡ ಮರಗಳ ಸಂಪರ್ಕ ಚೆನ್ನಾಗಿರಲಿ ಅಂತ. ಹೌದಾ ಸರ್? ಈ ನೈಸರ್ಗಿಕ ಸಿಗ್ತಕ್ಕಂಥ ಹಣ್ಣು, ಒಂದಿಷ್ಟು ಎಳ್ನೀರು, ಒಂದಿಷ್ಟು ಅಡ್ಡಾಡ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಹೋಗೋದು ಸಲ ಸರ್. ಎಳ್ನೀರನ್ನು ಮತ್ತು ಹಣ್ಣನ್ನು ಏನಂತೀರಿ? ಒಳ್ಳೇದಲ್ಲ ಸರ್ ಇದು? ನಾವು ಯಾವುದಕ್ಕೂ ಗೊಬ್ಬರ ಉಪಯೋಗಿಸಲ್ಲ, ಹಾಗಾಗಿ ಏನು ಚೆನ್ನಾಗಿ ಅಂತ. ರಸಗೊಬ್ಬರ ಇಲ್ಲಿವರೆಗೆ ಕೊಟ್ಟಿಲ್ಲ ಸರ್? ಕೊಟ್ಟಿಲ್ಲ, ರಸಗೊಬ್ಬರ ಕೊಟ್ಟಿಲ್ಲ. ಹಾಂ ಸರ್, ಥ್ಯಾಂಕ್ಸ್ ಅಪ್ಪ. ಓಕೆ, ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ತಾಲೂಕಿಂದ 9972699813. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರ. ಇಲ್ಲಿ ಸಂಪರ್ಕಿಸಿ. ಒಂದಿಷ್ಟು ಸಮಗ್ರ ಬೆಳೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮ ಇವತ್ತಿನ ದಿವಸದಲ್ಲಿ. ಎಲ್ಲದಕ್ಕೂ ಒಂದು ರಿಚ್ ಮೈಂಡ್ಸೆಟ್ ಅಂತಕ್ಕಂಥದ್ದು ರೈತ ಬಾಂಧವರಿಗೆ ತುಂಬ ಮುಖ್ಯ. ಇವತ್ತು ಅತಿಯಾದ ಉಳುಮೆ ಮಾಡ್ತಕ್ಕಂಥದ್ದು, ಅತಿಯಾಗಿ ಕಳೆನಾಶಕ ಹೊಡಿತಕ್ಕಂಥದ್ದು, ಅತಿಯಾಗಿ ಕ್ರಿಮಿನಾಶಕ ಹೊಡಿತಕ್ಕಂಥದ್ದು, ಈ ಅತಿಯಾಗಿ ರಸಗೊಬ್ಬರ ಹಾಕ್ತಕ್ಕಂಥದ್ದು, ಅವೈಜ್ಞಾನಿಕವಾಗಿ ತೋಟಗಾರಿಕೆ ಮಾಡೋದು ಬಿಟ್ಟು ಒಂದಿಷ್ಟು ನೈಸರ್ಗಿಕವಾಗಿ ತೋಟಗಾರಿಕೆ ಮಾಡ್ತಕ್ಕಂಥದ್ದು ಉತ್ತಮ. ಆದಷ್ಟು ಮಣ್ಣಿನ ಜೈವಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಂಡು ತೋಟಗಾರಿಕೆ ಮಾಡ್ಕೊತ ಹೋದರೆ ಇಳುವರಿ ಮೇಲೆ ಯಾವುದೇ ಎಫೆಕ್ಟ್ ಆಗಲ್ಲ. ಹೌದಲ್ಲ ಸರ್? ಬೇಸಿಕ್ ಅದು ಸಾಯಿಲ್ ಫರ್ಟಿಲಿಟಿ ಇತ್ತು ಅಂದರೆ ಆಟೋಮೆಟಿಕಲಿ ಪ್ರತಿಯೊಂದು ಚೆನ್ನಾಗಿರುತ್ತಲ್ಲ ಸರ್. ಈಗ ಒಬ್ಬ ಮನುಷ್ಯನ ಬಾಡಿನಲ್ಲಿ ಹ್ಯುಮಿನಿಟಿ ಚೆನ್ನಾಗಿದ್ದರೆ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೆ, ಈ ಮಣ್ಣಲ್ಲೂ ಕೂಡ ನಾವು ರೋಗ ನಿರೋಧಕ ಶಕ್ತಿ ಬರೋ ಥರ ನಾವು ಆಲೋಚನೆ ಮಾಡಿ ಸಾವಯವ ವಸ್ತುಗಳನ್ನ, ಈ ಥರ ಸಾವಯವ ವಸ್ತುಗಳನ್ನ ಮಣ್ಣಿಗೆ ಸೇರಿಸ್ಕೊಂತ ಒಂದಿಷ್ಟು ಜೈವಿಕ ಕೃಷಿ ಮಾಡ್ತಕ್ಕಂಥದ್ದು, ಒಂದಿಷ್ಟು ಈ ಜೀವಾಮೃತ ಇರ್ಬೋದು, ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ನಮ್ಮ ಯಾವುದು ಸ್ಲರೀಸ್ ಇರ್ಬೋದು, ಆ ಥರದ್ದು ಮಾಡ್ಕೊತ ಹೋದಂಗೆ ಇಳುವರಿನಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಇವತ್ತು ಏನಾಗ್ತಿದೆ ಅಂತಂದು ಹೇಳಿದರೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾಯಿದೆ ಇವತ್ತು. ಜಾಗತಿಕ ತಾಪಮಾನಕ್ಕೆ ನಮ್ಮ ತೋಟದಿಂದನೂ ಕೊಡುಗೆ ಕೊಡ್ಬೋದು ಅಂತಕ್ಕಂಥದ್ದು ಸಾಧ್ಯತೆ ಐತಿಲ್ಲ ಸರ್? ಸಾಧ್ಯತೆ. ನಮ್ಮ ತೋಟದಿಂದನೂ ಒಂದು ಕೊಡುಗೆ ಅಂತ. ಸಿಂಥೆಟಿಕ್ ಫರ್ಟಿಲೈಸರ್ನ ಅತಿಯಾಗಿ ಬಳಸೋದಕ್ಕೇನು ಮಣ್ಣಿನ ಜೈವಿಕ ಶಕ್ತಿ ಹೆಚ್ಚಿಗೆ ಮಾಡ್ತಕ್ಕಂತಹ ಜೈವಿಕ ಗೊಬ್ಬರ ಸುಮಾರು ನಮ್ಮದು 13 ವರ್ಷದಿಂದ ನಾವು ಇದೇ ಕೆಲಸ ಮಾಡ್ತಿರೋದ್ರಿಂದ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಈ ನಮ್ಮದು ಕೂಡ ಪ್ರಕೃತಿ ಕೊಡುಗೆ ಅಂತ ಅನಿಸುತ್ತೆ. ಹೌದಾ? ತಮ್ಮದು ಕೂಡ ಕೊಡುಗೆ ಅಲ್ಲ ಅನ್ಸ? ಪ್ಲಾಸ್ಟಿಕ್ ರಹಿತ ಜೀವನ ಮಾಡ್ತಾ ಇದೀವ. ಪ್ಲಾಸ್ಟಿಕ್ ರಹಿತ ಜೀವನ ಅಂತ ಹೆಂಗಂತೀರಿ? ಪ್ಲಾಸ್ಟಿಕ್ ರಹಿತ ಜೀವನ ಅಂತ ಹೆಂಗಂತೀರಿ? ನಾವೇನು ಬ್ಯಾಗ್ ಗೊಬ್ಬರ ಅವೆಲ್ಲ ತಂದು ಏನು ಹಾಕೋದಿಲ್ಲಲ್ಲ. ಸಿಂಥೆಟಿಕ್ ಫರ್ಟಿಲೈಸರ್ಗಳು ಬಳಸೋದಿಲ್ಲ ಅಂತ ಬಳಸೋದಿಲ್ಲ. ಒಳ್ಳೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ,
ನೀರು ಕಡಿಮೆ ಇರೋ ಕಡೆಗೆ ಗೊಬ್ಬರದ ಗಿಡ ಅಥವಾ ಕ್ಲಿರ್ಸಿಡಿಯಾ ಅಂತಕ್ಕಂಥದ್ದು ತುಂಬ ಉಪಯುಕ್ತ. ಎಲ್ಲೆಲ್ಲಿ ನೀರಿಲ್ಲೋ ಅಂಥ ರೈತರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ದಯಮಾಡಿ 4 ಗಿಡದ ಮಧ್ಯೆ ಬಾಳೆ ಮತ್ತು ಗೊಬ್ಬರ ಗಿಡ ಹಾಕೋದ್ರಿಂದ ತೋಟ ಅಂತೂ ಉಳಿಸ್ಕೋಬೋದು, ಮಿನಿಮಮ್ ನೀರಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಇಳುವರಿ ಪಡಿಬೋದು ಅಂತಕ್ಕಂಥದ್ದು ನಮ್ಮ ವಿಚಾರ. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 99726 99813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು. ಇಲ್ಲಿ ಸಂಪರ್ಕಿಸಿ. ಇನ್ನೊಂದು ನಂಬರ್ ಹೇಳಪ್ಪ. 7090270870.